ವಿಠಲ ಎಂಬ ಹೆಸರು ವಿಠಲ ಎಂಬ ದೇವರ ಹೆಸರಿನ ಅನ್ವರ್ಥನಾಮ ಎಂದು ಮೇಲ್ನೋಟಕ್ಕೆ ಕಂಡರೂ ಈ ಹೆಸರು ತುಂಬ ಕುತೂಹಲಕಾರಿ ಸಂಗತಿಯನ್ನೊಳಗೊಂಡಿದೆ. ವಿಠಲ ಎಂದು ಹೆಸರು ಇಷ್ಟಕ ಎಂಬ ಹೆಸರಿನಿಂದ ಬಂದಿದೆ ಎಂದು ಇತಿಹಾಸಕಾರ ಡಾಕ್ಟರ್ ಗುರುರಾಜ ಭಟ್ಟರ ತಮ್ಮ ಸಂಶೋಧನೆಯಲ್ಲಿ ಅಭಿವಿಷ್ಟಕ ಎಂಬರಿಸಿದ್ದಾರೆ. ಒಂದು ಬಗೆಯ ವೇದಕಾಲದ ಯಾಗ ಅಥವಾ ಯಜ್ಞ. ವಿಠಲದ ಅರಸರಾದ ಡುಂಬ ಹೆಗಡೆಯ ಮನೆತನದವರಿಗೆ ತಗುಲಿದ ರೋಗವನ್ನು ಗುಣಪಡಿಸುವ ಸಲುವಾಗಿ ಈ ಯಾಗವನ್ನು ಮಾಡುತ್ತಿದ್ದರೆಂದು ಈ ಯಾಗ ಮಾಡುತ್ತಿರುವ ಈ ಊರಿಗೆ ಇಷ್ಟಕಾಪುರ ಎಂದು ಹೇಳುತ್ತಿದ್ದರು. ಮುಂದೆ ಅದು ವಿಠಲವಾಯಿತು ಎಂದು ಶಾಸನಗಳು ಹೇಳುತ್ತವೆ. 1581ರಲ್ಲಿ ಇಷ್ಟಕಾಪುರ ಇಟ್ಟಲ, ಇಟ್ಟೆಲ್, ವಿಠ್ಠಲ ಎಂದು ರೂಪಾಂತರ ಹೊಂದಿರಬೇಕು ಎಂದು ಶ್ರೀ ಭಟ್ಟರು ತಮ್ಮ ಸ್ಟಡೀಸ್ ಇನ್ ತುಳುವ ಹಿಸ್ಟರಿ ಆ್ಯಂಡ್ ಕಲ್ಚರ್ ಎಂಬ ಅಧ್ಯಯನ ಗ್ರಂಥದಲ್ಲಿ ತಿಳಿಸಿದ್ದಾರೆ. ವಿಟ್ಲದ ಡುಂಬ ಹೆಗಡೆ ಅರಸು ಮನೆತನ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಅರಸು ಮನೆತನಗಳಲ್ಲೊಂದು. ವಿಟ್ಲ ಸೀಮೆ ಎಂದು ಸಾಂಪ್ರದಾಯಿಕವಾಗಿ ಕರೆಯಲ್ಪಡುವ ಪ್ರದೇಶವನ್ನು ಹೆಚ್ಚಿನ ಮಟ್ಟಿಗೆ ಸ್ವತಂತ್ರವಾಗಿ ಆಳುತ್ತಿದ್ದ ರಾಜವಂಶವಿದು. ಕಾಲಕಾಲಕ್ಕೆ ಅಧಿರಾಜರಾಗಿ ಆಳಿದ ವಿಜಯನಗರ, ಇಕ್ಕೇರಿ, ಈಸ್ಟ್ ಇಂಡಿಯಾ ಕಂಪನಿ ಇವರ ಕೈಕೆಳಗೆ ಆಡಳಿತ ನಡೆಸುತ್ತಿದ್ದರು. ಒಳ ಆಡಳಿತದಲ್ಲಿ ಇವರು ಪೂರ್ಣ ಸ್ವತಂತ್ರರಾಗಿದ್ದರು. ಆಡಳಿತ ಇಂಗ್ಲಿಷರ ಕೈಗೆ ಬರುವವರೆಗೆ ಸೀಮೆಯ ಎಲ್ಲ ಆಡಳಿತ ಇವರ ಕೈಯಲ್ಲಿತ್ತು. ಅಧಿರಾಜರು ಒಳ ಆಡಳಿತದಲ್ಲಿ ಕೈ ಹಾಕುತ್ತಿರಲಿಲ್ಲ. ವಿಟ್ಲದ ಅರಸರು ಕೊಡಬೇಕಾದ ಸಂದರ್ಭದಲ್ಲಿ ಅಧಿರಾಜರಿಗೆ ಕಪ್ಪವನ್ನು ಕೊಟ್ಟು ವಿಟ್ಲ ಸೀಮೆಯಲ್ಲಿ ಸಾಂಪ್ರದಾಯಿಕವಾಗಿ ನಡೆದು ಬರುವಂತಹ ಸಾಂಸ್ಕೃತಿಕವಾದ ದೇವರುಗಳ ಸಂಬಂಧಿಯಾದ ಆಚರಣೆಗಳನ್ನು ನಡೆಸಿಕೊಂಡು ದೇವಾಲಯ ಜೀರ್ಣೋದ್ಧಾರವೇ ಮೊದಲಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಸೀಮೆಯಲ್ಲಿ ಶಾಂತಿ ಸೌಹಾರ್ದ ಕಾಪಾಡಿಕೊಂಡು ಬರುತ್ತಿದ್ದರು. ಶಾಸನಗಳಲ್ಲಿ ಅವರ ಬಿರುದುಗಳನ್ನು ಗಮನಿಸಿದರೆ ಅವರು ಪೂರ್ಣ ಸ್ವತಂತ್ರರಂತೆಯೇ ಕಂಡುಬರುತ್ತಾರೆ. ನೆರೆಯ ಅರಸರಾದ ಭಂಗ, ಚೌಟ ಅಥವಾ ಕುಂಬಳೆ ಅರಸರ ಜೊತೆಗೆ ಯಾವುದೇ ಘರ್ಷಣೆಯ ಉಲ್ಲೇಖ ಇತಿಹಾಸದಲ್ಲಿ ದೊರಕದಿರುವುದು ಈ ರಾಜವಂಶಗಳು ಪರಸ್ಪರ ಆಕ್ರಮಣಕಾರಿಯಾಗದೆ ಸೌಹಾರ್ದದಲ್ಲಿ ಇದ್ದವು ಎಂಬುದಕ್ಕೆ ದಾಖಲೆಯಾಗಿದೆ. ಕ್ರಿಸ್ತಶಕ 1768ರಲ್ಲಿ ಹೇದರಲಿಯು ವಿಟ್ಲದ ಹೆಗಡೆ ಇಂಗ್ಲಿಷರಿಗೆ ಸಹಾಯ ಮಾಡಿದನೆಂಬ ಕಾರಣದಿಂದ ಅವನನ್ನು ವಿಟ್ಲದಿಂದ ಓಡಿಸಿದರು. ವಿಟ್ಲದ ಅಂದಿನ ಆಡಳಿತಗಾರ ಅಚ್ಯುತ ಹೆಗಡೆಯು ತಲಚೇರಿಯಲ್ಲಿ ಇಂಗ್ಲಿಷರ ಆಶ್ರಯದಲ್ಲಿ ನೆಲೆಸಿದನು. ಅಲ್ಲಿ ಇಂಗ್ಲಿಷರು ಆತನಿಗೆ ₹100 ಪೆನ್ಷನ್ ಕೊಡುತ್ತಿದ್ದರು. ಕ್ರಿಸ್ತಶಕ 1784ರಲ್ಲಿ ವಿಟ್ಲವನ್ನು ಮುತ್ತಿದ ಟಿಪ್ಪು ಸುಲ್ತಾನನು ಆ ಕಾಲದಲ್ಲಿ ವಿಟ್ಲಕ್ಕೆ ಬಂದ ಅಚ್ಯುತ ಹೆಗಡೆಯನ್ನು ಕೊಲೆ ಮಾಡಿ ಅರಮನೆಯನ್ನು ಸುಟ್ಟನು. ರಾಜಪರಿವಾರ ಎರುಂಬಿನಲ್ಲಿ ನೆಲೆಸಿತು. ಕ್ರಿಸ್ತಶಕ 1892 ಮೇ 1ರಿಂದ ರಾಜನ ಪೆನ್ಷನ್ ₹200 ಆಯಿತು. ಇಂಗ್ಲಿಷರಿಗೂ ಟಿಪ್ಪುವಿಗೂ ಯುದ್ಧ ನಡೆಯುವಾಗ ಮಂಜೇಶ್ವರದವರು ವಿಟ್ಲಕ್ಕೆ ಸಲ್ಲಬೇಕಾದ ಕಪ್ಪವನ್ನು ನಿಲ್ಲಿಸಿದರು. ತಲಚೇರಿಯಲ್ಲಿದ್ದ ವಿಟ್ಲದ ಹೆಗಡೆ ಮಂಜೇಶ್ವರ ದೇವಸ್ಥಾನವನ್ನು ಲೂಟಿ ಮಾಡಿ ಗರುಡ, ಹನುಮಂತ ಮೂರ್ತಿಗಳನ್ನು ಒಯ್ದನು. ಈ ಮೂರ್ತಿಗಳು ಈಗಲೂ ವಿಟ್ಲದ ಪಂಚಲಿಂಗೇಶ್ವರ ದೇವಾಲಯದಲ್ಲಿದೆ. ಕ್ರಿಸ್ತಶಕ 1894 ಮಾರ್ಚ್ 14ರಂದು ವಿಟ್ಲದ ಅರಸರ ಸಮ್ಮುಖದಲ್ಲಿ ವಿಟ್ಲದ ಪಂಚಲಿಂಗೇಶ್ವರ ದೇವಾಲಯ ಜೀರ್ಣೋದ್ಧಾರವಾಗಿ ಬ್ರಹ್ಮಕಲಶ ನಡೆಯಿತು. ವಿಟ್ಲ ಸೀಮೆಯ ದೇವಸ್ಥಾನಗಳು: ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ, ಕೇಪು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಕೇಪು ಸುಬ್ರಯ್ಯ ದೇವಸ್ಥಾನ, ಕುಲಗುಂಡಡ್ಕ ವಿಷ್ಣುಮೂರ್ತಿ ದೇವಸ್ಥಾನ, ಮಾನಿಲ ವಿಷ್ಣುಮೂರ್ತಿ ದೇವಸ್ಥಾನ, ಪುಣಚ ಮಹಿಷಮರ್ದಿನಿ ದೇವಸ್ಥಾನ, ಇರಂಬು ವಿಷ್ಣುಮಂಗಲ ದೇವಸ್ಥಾನ, ಇರಂಬು ಶಂಕರನಾರಾಯಣ ದೇವಸ್ಥಾನ, ಒಕ್ಕಿತ್ತೂರು ಉಮಾಮಹೇಶ್ವರ ದೇವಸ್ಥಾನ, ಕಾಶಿ ವಿಶ್ವೇಶ್ವರ ದೇವರು, ಚಿಪ್ಪಾರು ವಿಷ್ಣುಮೂರ್ತಿ ದೇವಸ್ಥಾನ, ಜಟದಾರಿ ದೇವಸ್ಥಾನ, ವೆಂಕಟರಮಣ ದೇವರ ಮಠ, ಧೂಮಾವತಿ ಕ್ಷೇತ್ರ ಕೇಪು, ಪಂಜುರ್ಲಿ ಭೂತಸ್ಥಾನ ಪೆರುವಾಯಿ, ಬೈದರೆ ಬೆಟ್ಟನ್ನಾಯ ದೇವಸ್ಥಾನ ಕಲ್ಯಾಣ. ಇದಿಷ್ಟು ವಿಟ್ಲ ಅರಸರ ಆಡಳಿತಕ್ಕೆ ಒಳಪಟ್ಟ ದೇವಸ್ಥಾನವಾಗಿದೆ. ವಿಟ್ಲ ಅರಸರ ಪ್ರಮುಖ ದೇವಾಲಯ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಾಲಯ. ಇದು 16 ಗ್ರಾಮಗಳಿಗೆ ಸೀಮೆ ದೇವಸ್ಥಾನವಾಗಿದೆ. ಪಾಂಡವರಿಂದ ಪ್ರತಿಷ್ಠಾಪನೆಗೊಂಡಿದ್ದಾಗಿ ಜನರ ನಂಬಿಕೆ. ಈ ಪಂಚಲಿಂಗೇಶ್ವರ ಇಲ್ಲಿನ ಪ್ರಧಾನ ದೇವತೆ. 1441ರಲ್ಲಿ ಸ್ಥಾಪನೆಗೊಂಡದ್ದಾಗಿ ಶಾಸನಗಳ ಉಲ್ಲೇಖ.
ಮಕರ ಸಂಕ್ರಮಣದಿಂದ ತೊಡಗಿ 9 ದಿವಸಗಳ ಭರ್ಜರಿ ಜಾತ್ರೆಯು ಸೀಮೆಯ ಜನರ ಕೂಡುವಿಕೆಯಿಂದ ನಡೆಯುತ್ತದೆ. ಕೇಪುವಿನಿಂದ ಶ್ರೀ ಮಲರಾಯ ದೇವರ ಭಂಡಾರ ಜಾತ್ರೆಗೆ ವಿಶೇಷ ಆಕರ್ಷಣೆ. ಕೇಪು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ದುರ್ಗಾ ಪರಮೇಶ್ವರಿ ಇಲ್ಲಿನ ಪ್ರಧಾನ ದೇವತೆ. ಧನು ಸಂಕ್ರಮಣದಿಂದ 5 ದಿವಸಗಳ ತನಕ ನಡೆಯುವ ಜಾತ್ರೆಯು ಕಜಂಬು ಎಂಬುದಾಗಿ ಪ್ರಸಿದ್ಧ. ಊರ ಪರ ಊರುಗಳಲ್ಲಿ ಇದರ ಕೀರ್ತಿ ಹಬ್ಬಿದೆ. ಕಜಂಬು ಎಂಬುದು ಮಕ್ಕಳ ಹರಿಕೆ, ಮಕ್ಕಳನ್ನು ದೇವರಿಗೆ ಒಪ್ಪಿಸುವುದು ಎಂಬುದು ಇದರ ತಾತ್ಪರ್ಯ. ವಿಟ್ಲ ಅರಸರ ಆಡಳಿತದಲ್ಲಿದ್ದ ವಿಟ್ಲ ಸೀಮೆಯ ಗ್ರಾಮಗಳು: ವಿಟ್ಲ ಕಸಬ, ವಿಟ್ಲ ಮುಡ್ನೂರು, ವಿಟ್ಲ ಪಡ್ನೂರು, ಬಾಯಾರು, ಚಿಪ್ಪಾರು, ಇರುಂಬು, ಅಲಕೆ, ಪೆರುವಾಯಿ, ಮಾನಿಲ, ಪುಣಚ, ಕೇಪು, ಕನ್ಯಾನ, ಕರೋಪಾಡಿ, ಕುಡಾಲುಮರ್ಕಳ, ಸಾಲಿತ್ತೂರು, ಕುಳ, ವಕ್ಕಿತ್ತೂರು, ಪೈವಲಿಕೆ, ಕೋಲ್ನಾಡು. ಈ ಗ್ರಾಮಗಳ ಪೈಕಿ ಬಾಯಾರು, ಚಿಪ್ಪಾರು, ಪೈವಲಿಕೆ, ಕುಡಾಲುಮರ್ಕಳ ಈ 4 ಗ್ರಾಮಗಳು ಇಂದಿನ ಕಾಸರಗೋಡು ಜಿಲ್ಲೆಯಲ್ಲಿದ್ದು ಕೇರಳ ರಾಜ್ಯಕ್ಕೆ ಸೇರಿವೆ. ಉಳಿದವು ಬಂಟ್ವಾಳ ತಾಲೂಕಿನಲ್ಲಿವೆ. ಈ ಗ್ರಾಮಗಳ ಪಟ್ಟಿಯನ್ನು ಐಗಳ ಇತಿಹಾಸ ಗ್ರಂಥದ ಆಧಾರದಲ್ಲಿ ಕೊಡಲಾಗಿದೆ. ವಿಟ್ಲ ಅರಸರು ಜಟಧಾರಿ ಭೂತಕ್ಕೆ ನೇಮ ಕೊಡುತ್ತಿದ್ದರು. ಕುಡಾಲು ಮರ್ಕಲದಿಂದ ವಿಟ್ಲಕ್ಕೆ ಈ ದೇವತಾ ಭಂಡಾರ ಬರುತ್ತಿತ್ತು. ವಿಟ್ಲದ ಪಟ್ಟದ ಚಾವಡಿಗೆ ಪಾರ್ಥಂಪಾಡಿ ಎಂದು ಹೆಸರಿರುವುದನ್ನು ಗಮನಿಸಬಹುದು. ಪಾರ್ಥಂಪಾಡಿ ಸಿಂಹಾಸನರೂಢ ಎಂದು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಬುಕನನ್ ವಿಟ್ಲದ ರಾಜರು ಜೈನರೆಂದು ತಪ್ಪಾಗಿ ಉಲ್ಲೇಖಿಸಿದ್ದಾನೆ. ವಿಟ್ಲದ ಅರಸರು ಪಂಚಲಿಂಗ ದೇವರ ಭಕ್ತರು. ಇತರ ರಾಜರು ಮುದ್ರೆಗಳಲ್ಲಿ ಅವರವರ ದೇವರ ಅಂಕಿತ ನಾಮಗಳನ್ನು ಉಪಯೋಗಿಸುತ್ತಿದ್ದರು. ಅದರಂತೆಯೇ ವಿಟ್ಲದ ಅರಸರು ಶ್ರೀ ಪಂಚಲಿಂಗ ಎಂಬ ಅಂಕಿತವನ್ನು ಉಪಯೋಗಿಸುತ್ತಿದ್ದರು. ಇವರು ಶಿವ ವಿಷ್ಣು ಭೇದವುಳ್ಳವರಲ್ಲ, ಶೈವ ವೈಷ್ಣವ ಸಾಧಾರಣ ಎಂದು ಅವರ ಶಾಸನಗಳಲ್ಲಿ ಕಂಡುಬರುತ್ತವೆ.